ಸಾವಿರಾರು ಕೋಟಿ ಹಾಕಿ ನಿರ್ಮಾಪಕರು ಒಂದು ಸಿನಿಮಾ ಮಾಡ್ಬೇಕಾರೆ ಅದ್ರ ವಿಚಾರವಾಗಿ ನಾನು ಅಂತಲ್ಲ, ಬೇರೆ ಯಾವುದೇ ಕಲಾವಿದರು ಅದ್ರ ವಿಚಾರವಾಗಿ ಏನಾದ್ರು ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಇಷ್ಟು ಅದ್ಭುತ ಸಿನಿಮಾಗಳನ್ನ ತೆಗಿತಾ ಇರೋದೆ ಇಷ್ಟು ದೊಡ್ಡ ಬ್ಯಾನರ್ ಅಲ್ಲಿ ಒಂದು ಕನ್ನಡ ಸಿನಿಮಾ ಆಗ್ತಾ ಇದೆ ಅಂದಾಗ, 500,000 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಅಂದಾಗ, ಅದ್ರ ಬಗ್ಗೆ ಯಾವುದೋ ಒಂದು ಸಣ್ಣ ಮಾಹಿತಿನೂ ಕೂಡ ನಾವು ತಪ್ಪು ವೇದಿಕೆಯಲ್ಲಿ ಹಂಚ್ಕೊಳ್ಳೋದು ಅಥವಾ ಪೂರ್ಣ ಮಾಹಿತಿ ಇಲ್ಲದೆ ಹಂಚ್ಕೊಳ್ಳೋದು ತಪ್ಪಾಗುತ್ತೆ ಅಂತ ಅನ್ಸುತ್ತೆ. ಆದಷ್ಟು ಬೇಗ ನಿಮ್ಗೆಲ್ರಿಗೂ ಗೊತ್ತಿರಂಗೆ ಅನೌನ್ಸ್ ಆಗಿದೆ ಡೇಟು, ಅಕ್ಟೋಬರ್ 2 ಅಂತ ಅನೌನ್ಸ್ ಆಗಿದೆ ಆಲ್ರೆಡಿ. ಸೊ ಅದೇ ಡೇಟಿಗೆ ಬರುವಂತ ಎಲ್ಲಾ ಪ್ರಯತ್ನಗಳು ನಡೀತಾ ಇದೆ, ಬರ್ತೀವಿ ಕೂಡ. ಅದು ಪ್ರೆಷರ್ ಕ್ರಿಯೇಟ್ ಮಾಡುತ್ತಲ್ಲ. ಈಗ ದೇಶಾದ್ಯಂತ ಹೆಸರು ಮಾಡಿದೆ ಅಂತ ನೀವು ಹೆಂಗೆ ಹೇಳ್ತಿರೋ ಹಂಗೆ ನಮಗೂ ಖುಷಿಯಾಗಿದೆ. ದೇಶಾದ್ಯಂತ ಅದು ಹೆಸರು ಮಾಡಿದೆ, ಜವಾಬ್ದಾರಿ ಹೆಚ್ಚಾಗಿದೆ. ಅಂಡ್ ನಮ್ಮ ದೇವರ ಬಗ್ಗೆ ಏನೇ ಮಾಡೋದಾದ್ರು, ನಮ್ಮ ದೈವದ ಬಗ್ಗೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡೋದಾದ್ರು ನಾವು ತುಂಬಾ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗತ್ತೆ. ಸುಮ್ಮನೆ ಬಾಯಿ ಮಾತಿಗೆ ಏನೋ ಒಂದು ಹೇಳಕ್ಕೆ, ಸಿನಿಮ್ಯಾಟಿಕ್ ಆಗಿ ತೋರಿಸೋದಕ್ಕೋಸ್ಕರ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಭಾಗದ ಈಗೇನು ಕಾಂತಾರ 1 ಏನು ಶೂಟ್ ನಡೀತಾ ಇದೆ, 1 ವರ್ಷಗಳ ಕಾಲ ರಿಸರ್ಚ್ ಮಾಡಿ ರಿಷಬ್ ಅದ್ರ ಕತೆ ಬರೆದು, ಸೊ ಇವಾಗ ಅದು ಶೂಟ್ ಮುಗಿಯೋ ಹಂತದಲ್ಲಿದೆ. ಸೊ ಅಕ್ಟೋಬರ್ 2 ಬರುತ್ತೆ. ಹಾಗಾಗಿ ಅಭಿಮಾನಿಗಳನ್ನ ಪ್ರೀತಿಯಿಂದ ಸ್ವಲ್ಪ ಕಾಯಿಸ್ತಾ ಇದೀವಿ. ಕೊಟ್ರೆ ಒಳ್ಳೇದನ್ನೇ ಕೊಡ್ಬೇಕು, ಕೊಟ್ರೆ ಹೋಳಿಗೆನೇ ಕೊಡಬೇಕು ಅಂತ.